ಬಾಸ್ ಮನೆ ದೊಡ್ಡಿಗೆ ದುನಿಯಾ ಅಂದರು ITC ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಫೈನಲಿ ಎಲ್ಲ ಎಕ್ಸಾಮ್ ಮುಗೀತು. ಈಗ ನೆನ್ನೆನೇ ಮುಗಿದಿತ್ತು. ಈಗ ಇವತ್ತು ಸ್ವಲ್ಪ ರೆಡಿಯಾಗಿ ATM ಇಂದ ದುಡ್ಡು ತೊಗೊಂಬರ್ಬೇಕು ಗೈಸ್. ಫಸ್ಟು ರೆಡಿ ಆಗಿಬಿಡೋಣ. ರೆಡಿಯಾಗಿ ATM ಇಂದ ದುಡ್ಡು ತೊಗೊಂಡು ಹೊರಗಡೆ ಹೋಗೋದಿದೆ. ಹೊರಗಡೆ ಹೋಗಿ ಮುಂದಿನ ನೆಕ್ಸ್ಟ್ ಹೇಳ್ತೀನಿ ಅಂತೆ. ಬನ್ನಿ ಫಸ್ಟ್ ರೆಡಿ ಆಗ್ಬಿಡೋಣ. ಗೈಸ್, ಒಂದು ಜೊತೆ ಬಟ್ಟೆ ಇತ್ತು, ವಾಶ್ಗೆ ಹಾಕ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹಾಕ್ಬೇಕಾ ಬೇಡವಾ ಗೈಸ್? ಏನು ಮಾಡೋಣ, ಬೇಡ ಅನ್ನಿಸ್ತಿದೆ. ನಾಳೆ ನಾಡಿದ್ದು ಫ್ಯಾಮ್. ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಈಗ ಊಟ ರೆಡಿ ಇದೆ ಗೈಸ್. ಊಟ ರೆಡಿ ಇದೆ. ಊಟ ಮಾಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತಾ ಇದೆ. ಹೊರಗೆ ಬೇರೆ ಹೋಗ್ಬೇಕಲ್ಲ, ಸುಮ್ಮನೆ ಹೊರಗಡೆ ಕರ್ಸ್ಕೊಂಡು ಹೋಗೋದು ಅಂತ. ಊಟ ಮಾಡಿಕೊಂಡು ಹೊರಟ್ಬಿಡೋಣ ಗೈಸ್. ಬನ್ನಿ ಫಸ್ಟ್ ಊಟ ಮಾಡೋಣ. ಸ್ವಲ್ಪ ಹೇರ್ ಸೆಟ್ ಮಾಡ್ಕೊತೀನಿ. ಹೇರ್ ಸೆಟ್ ಮಾಡಿಕೊಂಡು ಊಟ ಮಾಡೋಕ್ಕೆ ಹೋಗ್ಬಿಡೋಣ ಗೈಸ್. ಈ ರಗ್ನ ಇಲ್ಲಿ ಲಾಕರಲ್ಲಿ ಇಟ್ಬಿಡೋಣ ಗೈಸ್ ಫಸ್ಟ್. ಯಾಕಂದರೆ ಸ್ವಲ್ಪ PGಲಿ ಸರಿ ಇಲ್ಲ ಗೈಸ್, ಅದಕ್ಕೆ ಲಾಕರಲ್ಲಿಟ್ಟು ಕೀ ಹಾಕ್ಕೊಂಡು ಊಟ ಮಾಡೋಕ್ಕೆ ಹೋಗ್ಬೇಕು ಗೈಸ್. ಊಟ ಮಾಡ್ಕೊಂಡು ಹೇರ್ ಸೆಟ್ ಮಾಡ್ಕೊಂಡಿಲ್ಲ. ಹೇರ್ ಸೆಟ್ ಮಾಡಿಕೊಂಡು ಊಟ ಮಾಡೋಣ ಬನ್ನಿ. ಎಸ್ ಗೈಸ್, ಫೈನಲಿ ಊಟ ಆಯಿತು. ಈಗೇನಿದ್ರು ಹೇರ್ ಸೆಟ್ ಮಾಡಿಕೊಂಡು ATM ಹತ್ರ ಹೋಗೋದೆ ಗೈಸ್. ATM ಹತ್ರ ಹೋಗಿ ದುಡ್ಡು ತೊಗೊಂಡು ಮಾಡ್ಕೊಡೋಣ ಬನ್ನಿ ಗೈಸ್. ಬಾಟ್ಲಲ್ಲಿ ನೀರಿಲ್ಲ, ನೀರು ತುಂಬಿಸ್ಕೊಂಡು ಸೊ ಗೈಸ್, ಫೈನಲಿ PG ಬಿಟ್ಟಿದ್ದೀನಿ. ಈಗ ATM ಇಂದ ದುಡ್ಡು ತೊಗೊಂಬಂದು ಹೋಗ್ಬಿಡೋಣ ಗೈಸ್ ಬಸ್ ಸ್ಟ್ಯಾಂಡ್ ಹತ್ರ. ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ATM ಇಂದ ದುಡ್ಡು ತೆಗೆದ್ಮೇಲೆ ಹೇಳ್ತೀನಿ ಬನ್ನಿ ಗೈಸ್. ನೆನ್ನೆ ಎಕ್ಸಾಮ್ ಇತ್ತಲ್ಲ ಕ್ಯಾಡು, ಅದಕ್ಕೆ ಫುಲ್ಲು ಡಿಫಿಕಲ್ಟ್ ಆಗಿರೋ ಕ್ವಶನ್ಸ್ ಎಲ್ಲ ನೋಡ್ಕೊಂಡು ಹೋಗಿದ್ದೀನಿ. ಎಲ್ಲ ಅಂದರೆ ಎಲ್ಲರೂ ಹೇಳ್ತಿರೋ ಪ್ರಕಾರ ನಿಮಗೆ ಡಿಫಿಕಲ್ಟ್ ಪೇಪರ್ ಬರುತ್ತೆ, ನಿಮಗೆ ಇನ್ವಿಜಿಲೇಟ್ರು ತುಂಬ ಸ್ಟ್ರಿಕ್ಟ್ ಇರೋರು ಬರ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು ಗೈಸ್. ಏನೂ ಆಗಲಿಲ್ಲ ಆ ಥರ. ಎಲ್ಲ ಡೆಡ್ ಅಪೋಸಿಟ್ ಆಯಿತು ಗೈಸ್. ಫುಲ್ಲು ಈಸಿ ಪೇಪರು, ಇನ್ವಿಜಿಲೇಟ್ರು ಯಾರೂ ಏನೂ ಮಾಡಲಿಲ್ಲ. ಹಂಗೆ ರೋಡು ಮುಂದಕ್ಕೆ ಹೋಗಿ ಎಲ್ಲಿ ಕನೆಕ್ಟ್ ಆಗುತ್ತೆ ಗೊತ್ತಿಲ್ಲ. ಫುಲ್ಲು ಬರೀ ಇದು ಗೂಡ್ಸ್ ವೆಹಿಕಲ್ಲೇ. ಅದೇನದು ಮರಳು, ಸಿಮೆಂಟು, ಮತ್ತು ಐರನ್ನು, ಏನೇನೋ ಒಟ್ಟಿನಲ್ಲಿ ಗೂಡ್ಸ್ ಥರ ಫುಲ್ಲು ಬರೀ ಅದೇ ವೆಹಿಕಲ್ಸ್ ಗೈಸ್. ಫೈನಲಿ ATM ಹತ್ರ ಬಂದಿದ್ದೀನಿ. ದುಡ್ಡು ತೊಗೊಂಡು ಹೋಗ್ಬೇಕು ಈಗ ಬನ್ನಿ. ATM ಹತ್ರ ದುಡ್ಡು ಇರುತ್ತೆ ಅಂತ ಅಲ್ಲಿಗೆ ಹೋದರೆ ಅಲ್ಲಿ ನೋಡಿದ್ರೆ ದುಡ್ಡೇ ಇಲ್ಲ ಗೈಸ್. ಏನು ಮಾಡೋಣ ಬನ್ನಿ. ಹೀಗೆ ಬಸ್ಸಲ್ಲಿ ಆನ್ಲೈನಲ್ಲಿ ಪೇ ಮಾಡಿಬಿಟ್ಟು ಹೋಗೋದು ಈಗ ಅಷ್ಟೇ, ಮತ್ತೇನು ಮಾಡೋಕ್ಕಾಗಲ್ಲ ಗೈಸ್. ನಾನಿವತ್ತು ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ನಮ್ಮ ಬಾಸ್, ನಮ್ಮ ಫೇವ್ರೆಟ್ ಬಾಸ್, ನನ್ನ ಗೈಡ್, ನನ್ನ ಇನ್ಸ್ಪಿರೇಷನ್ ಗೈಸ್, ನಮ್ಮ ಯಶ್ ಸರ್ ಮನೆ ಹತ್ರ ಹೋಗ್ತಾಯಿದ್ದೀನಿ. ಬನ್ನಿ ನೋಡೋಣ ನನ್ನ ಲಕ್ಕು ಹೆಂಗಿದೆ ಅಂತ. ಬಂದರೆ ನಾನು ಹೋಗೋ ಟೈಮಿಗೆ ಬಂದರೆ ಗೊತ್ತಿಲ್ಲ ಗೈಸ್, ಅಲ್ಲಿ ಹೋದ್ಮೇಲೆ ನೋಡ್ತೀನಿ ಅಂತೆ ಗೈಸ್. ನಮ್ಮ ಬಾಸ್ ಯಶ್ ಸರ್ ಮನೆ ಎಲ್ಲಿದೆ ಅಂತ ಹೇಳ್ತೀನಿ ನಿಮಗೆ. ಎಲ್ಲಿ ಬರುತ್ತೆ ಅಂತಲೂ ಹೇಳ್ತೀನಿ, ಎಲ್ಲಿಂದ ಬಂದರೆ ಸಮೀಪ ಆಗುತ್ತೆ ಅಂತಲೂ ಹೇಳ್ತೀನಿ ಗೈಸ್. ಬನ್ನಿ ಗೈಸ್. ಓಡ್ಕೊಂಡು ಬಂದೆ, ಬಸ್ ಮಿಸ್ ಆಯಿತು. ನಾನು ಬಸ್ ಹತ್ಕೊಂಡು ಕೂತ್ಕೊಂಡಿದ್ದೀನಿ ಗೈಸ್. ಬನ್ನಿ ನೋಡೋಣ.
ಮಧ್ಯಾಹ್ನ ಟೈಮಲ್ಲಿ ಅಷ್ಟೊಂದು ರಶ್ ಇರಲ್ಲ ಗೈಸ್, ಫುಲ್ ಆರಾಮಾಗಿ ಕುತ್ಕೊಂಡು ಹೋಗ್ತೀವಿ. ಸೊ ಗೈಸ್ ಫೈನಲಿ ಎಸ್ ಸರ್ ಮನೆ ಹತ್ರ ಒಂದು ಸ್ಟಾಪ್ ಇದೆ ಗೈಸ್, ಅಲ್ಲಿ ಬಂದು ಇಳ್ಕೊಂಡಿದ್ದೀನಿ. ಈಗ ಹೊರಟಿದ್ದೀನಿ ಅವ್ರ ಮನೆ ಹತ್ರ. ಬನ್ನಿ ತೋರಿಸ್ತೀನಿ ನಿಮಗೆ ಹಿಂಗೆ. ಟ್ರಾಫಿಕ್ ನೋಡಿ ಗೈಸ್, ಫುಲ್ಲು ಟ್ರಾಫಿಕ್. ಬೆಂಗಳೂರು ಟ್ರಾಫಿಕ್ಕು ಎಕ್ಸಾಮ್. ಬನ್ನಿ ಹೋಗ ಗೈಸ್, ನೋಡ್ಕೊಳ್ಳಿ. ಇದು ಗುಟ್ಟಳ್ಳಿ ಬಸ್ ಸ್ಟಾಪು. ಗುಟ್ಟಳ್ಳಿ ಬಸ್ ಸ್ಟಾಪಿಂದ ನಿಮಗೆ ಸಮೀಪ ಆಗುತ್ತೆ ಎಸ್ ಸರ್ ಮನೆ. ಬನ್ನಿ ಹೋಗ ಗೈಸ್. ಹಂಗೆ ಮುಂದಕ್ಕೆ ಬರ್ತಾ ಇದ್ದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಹೆಡ್ ಆಫೀಸ್ ಅಂತ ಇದೆ, ಅಂದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕೇಂದ್ರ ಕಚೇರಿ. ಹಂಗೆ ಈ ಕಡೆ ಬಂದರೆ ನಮ್ಮ ಎಸ್ ಸರ್ ಮನೆ, ಈ ಕಡೆ ಹೋದರೆ ಗುಟ್ಟಳ್ಳಿ ಬಸ್ ಸ್ಟಾಪು. ಗಾಯ್ಸ್ ಹಂಗೆ ಮುಂದಕ್ಕೆ ಬಂದರೆ ಇಲ್ಲಿ ಬ್ರಿಡ್ಜ್ ಬರುತ್ತೆ. ಬ್ರಿಡ್ಜ್ ಸ್ವಲ್ಪ ಮೇಲೆ ಹೋದರೆ ಅಲ್ಲಿ ಒಂದು ಸ್ಟ್ಯಾಚು ಬರುತ್ತೆ ಗೈಸ್, ತೋರಿಸ್ತೀನಿ. ITC ವಿಂಡ್ಸರ್ ಬ್ರಿಡ್ಜ್ ಗೈಸ್ ವಿಂಡ್ಸರ್ ಸರ್ಕಲ್ಲು. ಈ ಕಡೆ ಹೋದರೆ ಗುಟ್ಟಳ್ಳಿ, ಈ ಕಡೆ ಹೋದರೆ ವಿಂಡ್ಸರ್ ಸರ್ಕಲ್ ಗೈಸ್. ನೋಡಿ ಹಿಂಗೆ ಮುಂದಕ್ಕೆ ಹೋಗ್ಬೇಕು, ಹಂಗೆ ಸ್ಟ್ರೇಟಾಗಿ ಹೋದರೆ ನಮ್ಮ ಬಾಸ್ ಮನೆ. ಬನ್ನಿ ತೋರಿಸ್ತೀನಿ ಗೈಸ್. ಅದೇನು ನೆಟ್ ಕಾಣ್ತಿದೆಯಲ್ಲ ನಿಮಗೆ, ನೆಟ್ಟು ಅದು ಬಂದು ಗಾಲ್ಫ್ ಸ್ಟೇಡಿಯಂ ಗೈಸ್. ಅದ್ರ ಅಪೋಸಿಟೇ ಎಸ್ ಸರ್ ಮನೆ ಇರೋದು. ಬನ್ನಿ, ಇನ್ನೊಂದು ಎರಡೇ ಸ್ಟೆಪ್ಪು ಬಂತು, ತೋರಿಸ್ತೀನಿ. ಇದಕ್ಕೆ ಸ್ಯಾಂಕಿ ರೋಡು ಅಂತಾರೆ, ಇಲ್ಲ ಗುಟ್ಟಳ್ಳಿ ರೋಡು ಅಂತಾರೆ. ನೋಡಿ ಸ್ಯಾಂಕಿ ರೋಡು ಬೋರ್ಡು, ಇದಾದ ತಕ್ಷಣ ಎಸ್ ಸರ್ ಮನೆ ಗೊತ್ತು ಗೈಸ್. ಅದು ಗಾಲ್ಫ್ ಸ್ಟೇಡಿಯಂ ಗೈಸ್. ಪ್ರೆಸ್ಟೀಜ್ ಗ್ರೂಪ್ ಗೈಸ್, ಇದೇ ಎಸ್ ಸರ್ ಮನೆ. ಗೈಸ್ ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದರೆ, ಬೆಂಗಳೂರಿಗೆ ಏನೂ ಇಲ್ಲದೆ ಖಾಲಿ ಅಲ್ದಾಡ್ತಿದ್ದಂಥ ಹುಡುಗ ಬಂದು, ಅಂದರೆ ನಮ್ಮ ಎಸ್ ಸರ್ ಬಗ್ಗೆ ಮಾತಾಡ್ತಿದ್ದೀನಿ, ಬಂದು ಫಿಲ್ಮ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದು ಇಷ್ಟೆಲ್ಲ ಹೆಸರು ಮಾಡಿ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರು ಮಾಡಿ, ದೊಡ್ಡ ಮನೇಲಿ ಈಗ ಇದ್ದಾರೆ ಅಂದರೆ ಹೇಳ್ತಿದ್ದೀನಿ, ದೊಡ್ಡ ಮನೇಲಿ ಅಷ್ಟು ಹೆಸರು ಮಾಡಿದ್ದಾರೆ ಗೈಸ್. ಅಂದರೆ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಎಲ್ಲೋ ಇದ್ದಂಥ ಹುಡುಗ ಬಂದ್ಬಿಟ್ಟು ಇಷ್ಟೆಲ್ಲ ಹೆಸರು ಮಾಡ್ತಾರೆ ಅಂದರೆ, ಅವರಿಂದ ಸಾಧ್ಯ ಆಗುತ್ತೆ ಅಂದರೆ ನಮ್ಮಿಂದ ಯಾಕೆ ಸಾಧ್ಯ ಆಗಲ್ಲ? ನಾವು ಮಾಡ್ಬೋದು ಗೈಸ್, ಆದರೆ ನಾವು ಮುಂದಕ್ಕೆ ಬರಲ್ಲ. ಏನಾದರೂ ಸಾಧನೆ ಮಾಡಬೇಕು ಅಂತ ನಾವು ಮುಂದೆ ಬರಬೇಕು, ಆವಾಗಲೇ ಏನಾದರೂ ಒಂದು ಆಗೋದು. ಅಷ್ಟೊಂದು ಟ್ರೈ ಮಾಡಬೇಕು ಗೈಸ್. ಸರ್ ಎಸ್ ಸರೇ ಹೇಳಿದ್ದಾರೆ, ಮಾಡಬೇಕು ಅಂತ ಹೊರಟ್ರೆ ಇಡೀ ಜಗತ್ತೇ ಸಪೋರ್ಟ್ ಮಾಡುತ್ತೆ ಅಂತ. ಫಸ್ಟು ನಾವು ಮಾಡ್ತೀವಿ ಅಂತ ಹೊರಡ್ಬೇಕಷ್ಟೇ, ಅವ್ರು ಹೇಳಿದ್ದು ಇನ್ಸ್ಪಿರೇಷನ್ ಗೈಸ್. ಅವು ನಮ್ಗೆ ಸಿಗಲ್ಲ, ಸುಮ್ಮನೆ ಏನೋ ಸಮಾಧಾನಕ್ಕೆ ಬಂದು ಹೋಗ್ಬೇಕಷ್ಟೇ. ಇಲ್ಲ ಅವ್ರ ಮನೆ ನೋಡಿದ್ದೀವಿ ಅಂತ ಸಮಾಧಾನ ಪಡ್ಕೊಂಡು ಹೋಗ್ಬೇಕಷ್ಟೇ. ನೋಡಿ ಮನೆ ಗೈಸ್ ದೊಡ್ಡ. ಗಾಲ್ಫ್ ಸ್ಟೇಡಿಯಂ ಗೈಸ್. ಎಸ್ ಸರ್ ಮನೆ ಮತ್ತು ಗಾಲ್ಫ್ ಸ್ಟೇಡಿಯಂ ನೋಡಬೇಕಾದ್ರೆ ಒಂದು ಸಾಂಗ್ ನೆನ್ಪರ್ತಿದೆ ಗೈಸ್. ಒಂದು ಸಾಂಗ್ ನೆನಪಾಗ್ತಿದೆ. ಯಾವುದಪ್ಪ ಅಂದರೆ, ದುಡ್ಡಿಗೆ ದುನಿಯಾ ಅಂದರು ದುಡ್ಡು ಮಾಡಿದ, ದುಡ್ಡಿಗೆ ದುನಿಯಾ ಅಂದರು ದುಡ್ಡು ಮಾಡಿದ ದೊಡ್ಡ ತಣಿಗಳು.
ಗೈಸ್ ಈಗ ಮೆಜೆಸ್ಟಿಕ್ ಹತ್ರ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಹೆಂಗಿದ್ರು ಎಕ್ಸಾಮ್ ಮುಗೀತಲ್ಲ ಗೈಸ್, ಇಲ್ಲಿದ್ದಾದರೂ ಏನು ಮಾಡೋದು, ಇನ್ನೂ 10 ದಿನ ರಜೆ ಇದೆ. ಅದಕ್ಕೆ ನಮ್ಮ ಊರಿಗೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್, ಊರಿಗೆ ಹೋಗೋಣ. ಗೈಸ್ ಲಸ್ಸಿ ತೊಗೊಂಡಿದ್ದೆ, ಕಾಲ ಮೇಲೆಲ್ಲ ಚಲ್ಕೊಂಡ್ಬಿಟ್ಟೆ ಗೈಸ್ ನೋಡಿ. ಗೈಸ್ ಫೈನಲಿ ಜ್ಯೂಸ್ ಕುಡಿದು ಲಸ್ಸಿ ಕುಡಿದು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ಹೋಗ್ಬೇಕೀಗ. ಫೈನಲಿ ಮೆಜೆಸ್ಟಿಕ್ ಬಂದು ಇಳ್ಕೊಂಡಿದ್ದೀನಿ. ಬನ್ನಿ ಗೈಸ್, ಸ್ಟೇಷನ್ಗೆ ಹೋಗೋಣ ಹೊರಗಡೆ. ಗೈಸ್ ನಾನು ಇನ್ನೂ 2 ಗಂಟೆ ಟೈಮ್ ಪಾಸ್ ಮಾಡಬೇಕು. ಇಲ್ಲಿ ಸ್ಟೇಷನಲ್ಲಿ AC ರೂಮು ಇರುತ್ತೆ ರೆಸ್ಟ್ ಮಾಡೋಕ್ಕೆ, ಅಲ್ಲೋಗಿ ಕೂತ್ಕೊಂಡ್ಬಿಡ್ತೀನಿ ಗೈಸ್. ಗೈಸ್ ಫೈನಲಿ 5:30 ಆಯಿತು. ಹೊರಟಿದ್ದೀನಿ ಪ್ಲ್ಯಾಟ್ಫಾರ್ಮ್ ಹತ್ರ. ಒಂದು ಪ್ಲ್ಯಾಟ್ಫಾರ್ಮು 10 ಗೈಸ್. ಬನ್ನಿ ಹೋಗೋಣ. ಇನ್ನೂ 6:30ಗೆ ಬರುತ್ತೆ ಟ್ರೈನ್. ಗೈಸ್ ಅದು ಮೈಸೂರು ಬೆಳಗಾವಿ ಎಕ್ಸ್ಪ್ರೆಸ್ಸು, ಈಗ ಆಮೇಲೆ ಬರುತ್ತೆ ಗೋಲ್ಗುಂಬಜ್ ಎಕ್ಸ್ಪ್ರೆಸ್. ಫೈನಲಿ ಗೈಸ್ ಟ್ರೈನಲ್ಲಿದ್ದೀನಿ. ಈಗ ಮಲ್ಕೊಂಬಿಟ್ಟು ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್. ಗೈಸ್ ಬೆಳಗ್ಗೆ 5:30 ಆಯಿತು. ಇನ್ನೊಂದು ಸೊ ಗೈಸ್ ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀನಿ. ಬನ್ನಿ ಈಗ ಹಿಡ್ಕೊಂಡು ಹೋಗ್ಬಿಡೋಣ ಮನೆ. ಸೊ ಗೈಸ್ ಫೈನಲಿ ಮನೆ ಹತ್ರ ಹೊರಟಿದ್ದೀನಿ. ಈಗ ಆಟೋ ಹೇಳ್ಕೊಂಡೆ. ಬನ್ನಿ ಹೋಗ್ಬಿಟ್ಟು ಫಸ್ಟು ಮಲ್ಕೊಂಬಿಡ್ತೀನಿ ಗೈಸ್. ಬಂಗಾರಿ ಹಾಂ 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 ಏನು ಏನು ಹಾಂ ಹಾಂ ನಡಿ ಒಳಗೆ ನಡಿ ಒಳಗೆ ನಡಿ. ಏಯ್ ಬಂಗಾರಿ ಹಾಂ ಹಾಂ ಹಾಂ. ಸೊ ಗೈಸ್ ಫೈನಲಿ ಮನೆಗೆ ಬಂದು ಮಲ್ಕೊಂಬಿಟ್ಟಿದ್ದೆ. ಈಗ ತಾನೇ ಎದ್ದಿದ್ದೀನಿ. ಸೊ ಗೈಸ್ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಗೈಸ್. ಬಾಯ್.